ಅದನ್ನು ಸಮಾಲೋಚನೆ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಇಲಾಖೆಗೆ ಒಂದು ನಾವು ಲೆಟರ್ ಕೊಡ್ತೀವಿ. ಇಷ್ಟು ಉಳಿದಿದೆ ನಮ್ಮಲ್ಲಿ ಅಮೌಂಟು, ಅದನ್ನು ಖರ್ಚು ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ನಾನು ಲೆಟರ್ ಕೊಡ್ತೀನಿ. ಅದು ಅನುಮತಿ ಕೊಟ್ಟ ನಂತರ ಅದನ್ನು ವ್ಯವಸ್ಥಿತವಾಗಿ ಶಾಲೆ ಡೆವಲಪ್ಮೆಂಟ್ಗೆ ಅದು ಖರ್ಚು ಬಳಕೆ ಮಾಡ್ಕೊಳ್ಳೋಕೆ ಪರ್ಮಿಷನ್ ಇದು ಮಾಡ್ತೀವಿ. ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ 3 ವರ್ಷದಲ್ಲಿ ಈಗ ಅಂದ್ರೆ ಅನುದಾನ ಅಂತ ಅವ್ರು ಬಳಕೆ ಮಾಡೇ ಇಲ್ಲ, ಅವರಿಗೆ ಬಟ್ಟೆ ಶೂ ಸಾಕ್ಸ್ ಎಲ್ಲ ಕೊಟ್ಟಿದಾರೋ ಅಥವಾ ಇಲ್ಲ? ಪ್ರತಿ ವರ್ಷ ಕೊಟ್ಟಿದ್ದಾರೆ. ಅದೇ ನಾವು ವೈಯಕ್ತಿಕ ಕೊಟ್ಟಿದ್ದಾರಲ್ಲ ಎಲ್ಲ ವರ್ಷ ಈ ವರ್ಷ 7 ವರ್ಷದ ಹಿಂದ್ಗಡೆ ಎಲ್ಲ ಕೊಟ್ಟಿದ್ದಾರೆ. ಊಟ ಹೆಂಗಿದೆ? ಬಿಸಿ ಊಟ ಸರಿ. ಮತ್ತೇನಾದ್ರೂ ಶಾಲೆ ಬಗ್ಗೆ ಕಂಪ್ಲೇಂಟ್ಸ್, ಟೀಚರ್ಸ್ ಬಗ್ಗೆ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ನಾವೇನ್ 3 ದಿನ ಅಷ್ಟೇ ಬರೋರು, ನೀವಿಲ್ಲಿ ಕಂಟಿನ್ಯೂ ಇರೋರು. ಮಕ್ಕಳಿಗೆ ನಾವೆಲ್ಲ ಇದು ಮಾಡಿದ ಮಕ್ಕಳ ಅಡ್ಡಿ ಇಲ್ಲ, ಇದಾರೆ, ಏನು ತೊಂದರೆ ಇಲ್ಲ. ಆದ್ರೆ ಅದನ್ನ ಬಿಟ್ಟು ಏನಾದ್ರು ಮತ್ತೆ ಇದ್ರೆ ನೀವು ಚರ್ಚೆ ಮಾಡಿ. ಊಟದ ಬಗ್ಗೆನೂ ಇಲ್ಲ. ಆದ್ರೆ ಡಾಕ್ಯುಮೆಂಟ್ಸ್ ನಲ್ಲಿ ಕೆಲವೊಂದು ನ್ಯೂನತೆಗಳು ನಮಗೆ ಕಂಡು ಬಂದಿದ್ದಾವೆ. SDMC ಶಿಕ್ಷಕರು ಅದನ್ನ ನೋಡಿ ಇದು ಮಾಡ್ಕೊಳ್ಳಿ. ಮತ್ತೆ ಶಿಕ್ಷಕರು ಆಕ್ಟಿವ್ ಇದ್ದಾರೆ, ಅವರಿಗೂ ಒಂದ್ ಸ್ವಲ್ಪ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಸ್ವಲ್ಪ ನಿಮ್ ಶಾಲೆ ಅಭಿವೃದ್ಧಿ ಆಗ್ಬಹುದು ನಮ್ಮ ಅನಿಸಿಕೆ. ಅಂದ್ರೆ ಬೇರೆ ಕಡೆ ಎಲ್ಲ ನೋಡ್ತೇವೆ ನಾವು, HM ಅಷ್ಟೊಂದು ಇದಿಲ್ಲ ಅಂತ ಹೇಳಿದ್ರೆ ಅವರು ಬೇರೆ ಟೆನ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಒಂದ್ ಸ್ವಲ್ಪ ಜವಾಬ್ದಾರಿಯನ್ನು ಕೊಟ್ಟರೆ ಉತ್ತಮವಾಗಿ ಕಾರ್ಯ ಮಾಡ್ಕೊಂಡು ಹೋಗ್ಬೋದು ಒಂದು ಶಾಲೆಯಲ್ಲಿ. ಜವಾಬ್ದಾರಿ ಒಂದ್ ಸ್ವಲ್ಪ ಕ್ಯಾಶ್ ಬುಕ್ ನಿರ್ವಹಣೆ ಮಾಡಬಹುದಾಗಿತ್ತಲ್ಲ ಸರ್. ಈಗ ನಾವು ಬರಿಬೇಕಾದ ಪರಿಸ್ಥಿತಿ ಬರ್ತಿದ್ದಾಗಿತ್ತು. ಈಗ ಏನಾಗಿತ್ತು ನಾವು ಅನುದಾನ ಈಗ ಡಿವೈಡ್ ಆಗಿರಲ್ಲ, ಅದು ಇಲಾಖೆ ಪರ್ಮಿಷನ್ ತಗೊಂಡು ಮಾಡ್ತೀವಿ. ಮತ್ತೆ ನಾವೀಗ ಹಂಗೆ ಬೆಳೆಸೋದು, ಅದಕ್ಕೆ ನೀವೇನ್ ಹೇಳ್ತೀರಿ? ನೆಕ್ಸ್ಟ್ ನೀವು ಮತ್ತೆ ನೀವೇ ಇಲ್ಲಿ HM ಚಾರ್ಜ್ ನಿಮ್ಗೆ ಬರ್ತಾರೆ. ಆಮೇಲೆ ನಾವು ಇಲ್ಲೇ ಇರ್ತೇವೆ, ಇನ್ನೂ ನಾವೇ ಹೊರಗಡೆ ಹೋಗಲ್ಲ, ಇಲ್ಲೇ ಇರ್ತೇವೆ. ನಾವು ಪ್ರಮೋಷನ್ ಹೆಣ್ಮಕ್ಳು ನಾವು ಇಲ್ಲೇ ಇರ್ತೇವೆ, ಹೋಗೋದ್ರ ಹೊರಗಡೆ ಯಾಕಂತ ಹೇಳಿದ್ರೆ ಈಗ ನೋಡಿ ಹಂಗಂತ ಹೇಳಿದ್ರೆ ಅವ್ರು ಇದಾರಂದ್ರೆ ಅವ್ರಿಗೂ ಬರ್ತದೆ ಅದು. ಅದಕ್ಕೆ ನೀವು ಸ್ವಲ್ಪ ಅವ್ರ ಕಡೆಯಿಂದ ಹೇಳ್ಸಿ ಮಾಡಿಸ್ಕೊತೀವಿ. ಯಾಕಂದ್ರೆ ಜವಾಬ್ದಾರಿ ಸಂದರ್ಭದಾಗ ನಾವು ಅದನ್ನು ಮಾಡಲೇಬೇಕಲ್ಲ. 3 ವರ್ಷದಿಂದ ಕ್ಯಾಶ್ ಬುಕ್ ಮಾಡಲೇಬೇಕಲ್ಲ, ಮಾಡ್ತೀವಿ ವ್ಯವಸ್ಥಿತವಾಗಿ ಮಾಡ್ತೀವಿ. ಶಾಲೆ ಡೆವಲಪ್ಮೆಂಟ್ ಮಾಡ್ಕೊಂಡು ಯಾಕಂದ್ರೆ ನಾವೊಂದು ಲೆಟರ್ ಕೊಟ್ಟು ತಕ್ಕಂಥ ಹುಷಾರೆಲ್ಲ ಸ್ಟಾರ್ಟ್ ಮಾಡಬೇಕಲ್ಲ, ಮಾಡಲೇಬೇಕಲ್ಲ, ಬರ್ಕೊಂಡು ಹೋಗ್ಬೇಕಂತ ಈಗ ಪರ್ಮಿಷನ್ ತಗೊಂಡು ಖರ್ಚು ಮಾಡುವಂತೆ ಪರ್ಮಿಷನ್ ತಗೊಂಡು ಮಾಡಿದ್ರೆ